ಆಪರೇಷನ್ ಸಿಂಧೂರ ವಿಚಾರ ಮುಂದಿಟ್ಟು ಬಿಜೆಪಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದೆ. ಇದೀಗ ಅದಕ್ಕೆ ಕೌಂಟರ್ ಕೊಡುವಂತೆ ಕಾಂಗ್ರೆಸ್ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ವಿಚಾರವನ್ನು ಮುನ್ನೆಲೆಗೆ ತಂದಿದೆ. ಭಾರತದ ನಿಜ ಸಿಂಧೂರ ಇಂದಿರಾ ಎಂಬ ಘೋಷವಾಕ್ಯವುಳ್ಳಂಥ ಪೋಸ್ಟರ್ಗಳು ಈಗ ಬೆಂಗಳೂರಿನಲ್ಲಿ ರಾರಾಜಿಸ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಈಗ ಕೌಂಟರ್ನ ಕೊಡ್ತಾ ಇದೆ. ಭಾರತ ಪಾಕಿಸ್ತಾನ ನಡುವಿನ ವಾರ್ ಕಳೆದೊಂದು ವಾರದಿಂದ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಆಪರೇಷನ್ ಸಿಂಧೂರ್ ಯಶಸ್ವಿಯ ಬೆನ್ನಲ್ಲೇ ಬಿಜೆಪಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದೆ. ಕರ್ನಾಟಕದಲ್ಲೂ ಕಮಲ ನಾಯಕರು ದೊಡ್ಡ ಅಭಿಯಾನವನ್ನೇ ನಡೆಸುತ್ತಿದ್ದಾರೆ. ಆದರೆ ತಿರುಗೇಟು ಎಂಬಂತೆ ಕಾಂಗ್ರೆಸ್ ಇಂದಿರಾ ಗಾಂಧಿಯವರನ್ನ ಸ್ಮರಿಸುತ್ತಿದೆ. 1971ರ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಸದೆ ಬಡಿದು ಇಬ್ಬಾಗ ಮಾಡಿದ್ದ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಹೋರಾಟ ಮುನ್ನೆಲೆಗೆ ತಂದಿದೆ. ಇಂದಿರಾ ಭಾರತದ ನಿಜ ಸಿಂಧೂರ, ಭಾರತಾಂಬೆಯ ಮಕ್ಕಳಿಗೆ ದುರ್ಗೆಯ ನೆನಪಾಗಿದೆ. ಇಂಡಿಯಾ ಮಿಸ್ಸಿಂಗ್ ಇಂದಿರಾ ಎಂದೆಲ್ಲ ಸಾಲು ಸಾಲು ಪೋಸ್ಟರ್ಗಳನ್ನ ಪ್ರಕಟಿಸಿದೆ. ರಾಜ್ಯದೆಲ್ಲೆಡೆ ಈ ಇಂದಿರಾ ಗಾಂಧಿಯ ಪೋಸ್ಟರ್ಗಳನ್ನ ಅಂಟಿಸುವ ಮೂಲಕ ಬಿಜೆಪಿಯ ತಿರಂಗ ಯಾತ್ರೆಗೆ ಟಕ್ಕರ್ ಕೊಡ್ತಿದೆ. 1971ನೇ ಇಸ್ವಿನಲ್ಲಿ ಫಾಕರ್ ಪ್ಲೇನ್ ಅಂತ ಹೇಳಿ ಏನಿತ್ತು, ಅದನ್ನ ಲಾಹೋರ್ಗೆ ತೆಗೆದುಕೊಂಡು ಉಗ್ರವಾದಿಗಳು ಬ್ಲಾಸ್ಟ್ ಮಾಡಿದಾಗ ಇಂದಿರಾ ಗಾಂಧಿಯವರು ಒಂದು ಕಿಂಚಿತ್ತು ಹಿಂದೆ ಮುಂದೆ ನೋಡಲಿಲ್ಲ. ಅವರು ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡೋದಕ್ಕಿಂತ ಮೊದಲು ಆ ಕಡೆ ಬಾಂಗ್ಲಾದೇಶಲ್ಲೂ ಸಹ ಭಾಳಷ್ಟು ಅವ್ಯವಸ್ಥೆ ಇತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ನಿಕ್ಸನ್ನು ಮತ್ತು ಅದು ವಿದೇಶಾಂಗ ನೀತಿಯ ಸೆಕ್ರೆಟರಿ ಆಗಿದ್ದಂಥ ಕಿಸಿಂಜರ್ ಅವರು ಇಬ್ಬರೂ ಸಹ ಇಂದಿರಾ ಗಾಂಧಿ ಅವರಿಗೆ ಭಾಳ ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿ ಅವ್ರಿಗೆ ಬೈದಿರೋ ಸಂದರ್ಭದಲ್ಲೂ ಸಹ ಇಂದಿರಾ ಗಾಂಧಿಯವರು ಧೃತಿ ಕೆಡದೆ ರಾಷ್ಟ್ರದ ಸಾರ್ವಭೌಮತ್ವವನ್ನು ಕಾಪಾಡಬೇಕು, ಸ್ವತಂತ್ರವನ್ನು ಕಾಪಾಡಬೇಕು, ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಮತ್ತು ದೇಶದಲ್ಲಿ ಬಂದಿರತಕ್ಕಂಥ ನಿರಾಶ್ರಿತರಿಗೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ದಿಟ್ಟ ನಿಲುವನ್ನು ತೆಗೆದುಕೊಂಡು ಅಲ್ಲಿ ನಡೀತಾ ಇದ್ದಂಥ ನರಮೇಧವನ್ನು ಬಾಂಗ್ಲಾದೇಶದಲ್ಲಿ ತಡೆಯಲಿಕ್ಕೋಸ್ಕರ ಯುದ್ಧವನ್ನೇ ಘೋಷಣೆ ಮಾಡಿ ಕದನ ವಿರಾಮ. ಟ್ರಂಪ್ ಮಧ್ಯಪ್ರವೇಶಕ್ಕೆ ಕಾಂಗ್ರೆಸ್ ಆಕ್ರೋಶ. ಭಾರತಕ್ಕೆ ಮಾತಿನ ಮೋಡಿ ಸಾಕು, ಇಂದಿರಾ ನಡೆಯಬೇಕು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಒತ್ತಡದಿಂದಲೇ ಭಾರತ ಪಾಕಿಸ್ತಾನದ ನಡುವಿನ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕ್ರೆಡಿಟ್ ಪಡೆಯಲು ಯತ್ನಿಸಿದ್ದಾರೆ. ಆದ್ರೀಗ ಟ್ರಂಪ್ ಮಧ್ಯಸ್ಥಿಕೆ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇಂದ್ರ ಸರ್ಕಾರ ಅನ್ಯ ರಾಷ್ಟ್ರಗಳ ಮುಂದೆ ಮಂಡಿಯೂರಿದಂತಾಗಿದೆ. ನಮ್ಮ ದೇಶದ ವಿದೇಶಾಂಗ ನೀತಿಗಳ ದೌರ್ಬಲ್ಯದಿಂದ ಅಮೆರಿಕ ಮೂಗು ತೂರಿಸುತ್ತಿದೆ ಎಂದು ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಇವತ್ತು ನಮ್ಮಲ್ಲಿ ಟ್ರಂಪ್ ಹೇಳಿದ ತಕ್ಷಣ ನಮ್ಮ ಪ್ರಧಾನಮಂತ್ರಿ ಬಾಯದೇಗ ಆಗ್ತಾ ಇಲ್ಲಲ್ಲ. ಟ್ರಂಪ್ ಹೇಳ್ತಾರೆ ನಾನು ಇಲ್ಲದೆ ಹೋಗಿದ್ರೆ ಇದು ನ್ಯೂಕ್ಲಿಯರ್ ವಾರ್ ಆಗಿರೋದು ಅಂತ ಹೇಳ್ತಾರೆ. ಮತ್ತೆ ನಾನು ಅವರಿಬ್ಬರಿಗೂ ಕೂಡ ನಾನು ಫೋರ್ಸ್ ಮಾಡಿ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಹೇಳ್ತಾ ಇರೋದು ಒಬ್ಬ ರಾಷ್ಟ್ರಪತಿ ಅಮೆರಿಕ. ನಮ್ಮ ಪ್ರಧಾನಮಂತ್ರಿ ಉತ್ತರ ನಿನ್ನೆ ಯಾಕೆ ಹೇಳಿಲ್ಲ ಅದರ ಬಗ್ಗೆ? ನಿನ್ನೆ ಯಾಕೆ ಪ್ರಧಾನಮಂತ್ರಿ ಏನ್ ಮಾತಾಡ್ಬೇಕು ಅದು ಮಾತಾಡ್ಲಿಲ್ಲ? ಏನು ವಿಷಯ, ಆ ವಿಷಯದ ಬಗ್ಗೆ ಜನರ ಮನಸ್ಸಿನಲ್ಲಿ ಇವತ್ತಿನ ದಿವಸ ಕಾಡ್ತಾ ಇದೆ, ಏನು ಅನುಮಾನಗಳಿದೆ, ಅದನ್ನ ಒಂದನ್ನು ಕೂಡ ಅವರು ನಿನ್ನೆ ಅವರ ಮಾತಿನಲ್ಲಿ ಯಾವುದೋ ನಿವಾರಣೆ ಮಾಡಲೇ ಇಲ್ಲಲ್ಲ. ಬರೀ ಸೇಮ್ ಅದೇ ಸ್ಟೈಲ್ ಅವ್ರದ್ದು. ಎಷ್ಟೊಂದು ಸುಳ್ಳು ಹೇಳ್ತೀರಾ ನೀವು, ಎಷ್ಟೊಂದು ಜನರು ದಾರಿ ತಪ್ಪಿಸ್ತೀರಾ. ಇನ್ನೊಂದೆಡೆ ಇಂದಿರಾ ಗಾಂಧಿಯವರ ಹೋರಾಟ ಮುನ್ನೆಲೆಗೆ ತಂದಿರುವ ಕಾಂಗ್ರೆಸ್ಗೆ ಬಿಜೆಪಿ ನಾಯಕರು ತಮ್ಮದೇ ಶೈಲಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಪಿಒಕೆಯನ್ನ ಇಂದಿರಾ ಗಾಂಧಿ ಯಾಕೆ ಬಿಟ್ಕೊಟ್ರು? 93,000 ಪಾಕ್ ಸೈನಿಕರನ್ನ ಬಿಟ್ಟು ಕಳಿಸಿದ್ದೇಕೆ ಅಂತ ಪ್ರಶ್ನಿಸಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು? ಮೋದಿಜಿಯ ಎದೆಗಾರಿಕೆಯನ್ನ ಪ್ರಶ್ನೆ ಮಾಡಬೇಡಿ. ಮೋದಿಜಿ ಅವರು ಇವತ್ತಿನ ದಿವಸ ಕೊಟ್ಟ ಮಾತಿನಂತೆ ನೀವು ಎಲ್ಲಿದ್ರೂ ಬಿಡೋದಿಲ್ಲ, ಹುಡುಕಿ ನಿಮ್ಮ ರುಂಡ ಚೆಂಡಾಡ್ತೀವಿ ಅಂತ ಹೇಳಿದ್ರು. ಆ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಪಾಕಿಸ್ತಾನ ಪಿಒಕೆನ ಪಡ್ಕೊಳ್ತು. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ. ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜಾಗ ಎಷ್ಟಿದೆ ಅಂತೇಳಿದರೆ 13,300 ಚಿಲ್ಲರೆ, 13,300 ಚದುರ ಕಿಲೋಮೀಟರ್ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಯಾಕೆ ಬಿಟ್ಕೊಡ್ತು? ಈ ಇಂದಿರಾ ಗಾಂಧಿ ಅವರು ಯಾಕೆ ಬಿಟ್ಕೊಟ್ರು? ಸದ್ಯ ಭಾರತ ಪಾಕಿಸ್ತಾನದ ನಡುವೆ ಯುದ್ಧವೇನೋ ಸ್ತಬ್ಧವಾಗಿದೆ. ಆದರೆ ಯುದ್ಧ ವಿರಾಮ ಘೋಷಿಸಿದ ಬಗ್ಗೆ ಮಾತ್ರ ಚರ್ಚೆಗೆ ಗ್ರಾಸವಾಗಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.